ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಲಾಗ್ ಹಾಕಿ ತುಂಬ ದಿನಗಳು ಆಗೋಯಿತು. ಇವತ್ತು ನಾನು ಲಾಗ್ ಹಾಕ್ತಾಯಿದ್ದೀನಿ. ದೀಪಾವಳಿ ಹಬ್ಬದ ಲಾಗು ಇವಾಗ ಬರ್ತಾಯಿದೆ. ಯಾಕೆಂದರೆ ಅಮ್ಮ ಮನೆಗೆ ಹೋಗಿದ್ವಿ ಹಬ್ಬಕ್ಕೆ, ಅದಕ್ಕೋಸ್ಕರ ತುಂಬ ಲೇಟಾಗಿ ಲಾಗ್ ಬರ್ತಾಯಿದೆ. ನನ್ನ ಮಗನ ಸ್ಕೂಲಲ್ಲಿ ಒಂದು ಚಿಕ್ಕದಾಗಿ ಫಂಕ್ಷನ್ ಇತ್ತು. ದಿಯಾ ಎಲ್ಲ ಇಟ್ಬಿಟ್ಟಿದ್ದು ಒಂದು ಚಿಕ್ಕ ಫಂಕ್ಷನ್ ಮಾಡಿದರು. ಅದನ್ನು ಮುಗಿಸ್ಕೊಂಡು ಬಂದ್ವಿ. ನಾವು 18ಗೆ ಹೋಗ್ತಾಯಿದ್ದೀವಿ ಊರಿಗೆ. ಅದಕ್ಕೋಸ್ಕರ ಸ್ವಲ್ಪ ಜಾಮೂನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ. ಜಾಮೂನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ಯಾಟರ್ಡೆ ಸಂಡೇ ರಜಾ ಇರುತ್ತಲ್ವ, ಅದಕ್ಕೆ ಸ್ಯಾಟರ್ಡೆ ನಾವು ಊರಿಗೆ ಹೋಗ್ತಾಯಿದ್ದೀವಿ. ಹಾಫ್ ಡೇ ಒಂದು ಸ್ಕೂಲ್ ಮುಗಿಸ್ಕೊಂಡು ಹೋಗ್ತೀವಿ. ಇದು ಫ್ರೈಡೇ ನೈಟು ನಾನು ಜಾಮೂನ್ ಮಾಡಿಟ್ಕೊಳ್ತಾ ಇದ್ದೀನಿ. ಸಾಟರ್ಡೆ ಮಧ್ಯಾಹ್ನ ನಾವು ಊರಿಗೆ ಹೋಗ್ತಾಯಿದ್ದೀವಿ ಟ್ರೈನ್ಗೆ. ಯಾವ ಊರಂದರೆ ಶಿವಮೊಗ್ಗದಿಂದ ಆ ಕಡೆ 1 ಅವರ್ ಆಗುತ್ತೆ ನಮ್ಮೂರು. ಹೋಗ್ತಾಯಿದ್ದೀವಿ. ಇಲ್ಲಿ ಸ್ವಲ್ಪ ಜಾಮೂನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟಿದೆ. ಅಮ್ಮ ಮನೆಗೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ಸ್ವಲ್ಪ ಜಾಮೂನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟಿದೆ. ಜಾಮೂನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ಅಮ್ಮ ಮನೆಗೆ ಹೋಗೋದು, ಊರಿಗೆ ಹೋಗೋದು ಅಂದರೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ನಾನು ಜಾಮೂನ್ 2 ಪ್ಯಾಕ್ ಇತ್ತು, 2 ಪ್ಯಾಕು ಹಿಟ್ಟನ್ನು ಕಲಿಸ್ಬಿಟ್ಟಿದೆ. ಮನೆಗೆ ಸ್ವಲ್ಪ ಇಡೋಣ, ಸ್ವಲ್ಪ ತೊಗೊಂಡೋಗೋಕ್ಕಾಗುತ್ತೆ, ಸ್ವಲ್ಪ ಮನೆಗಾಗುತ್ತೆ ಅಂದ್ಬಿಟ್ಟಿದೆ. ನಾನಿಲ್ಲಿ ಜಾಮೂನ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲೂ ಇರ್ತಾರಲ್ಲ ನಮ್ಮ ಅತ್ತೆ ಮಾವ, ಅದಕ್ಕೋಸ್ಕರ ಅವ್ರಿಗೂ ಸ್ವಲ್ಪ ಇಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟಿದೆ. ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ಹಬ್ಬಕ್ಕೆ ಊರಿಗೆ ಹೋಗಿದ್ರಿ ಅಂದ್ಬಿಟ್ಟಿದೆ. ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟಿದ್ದು ತುಂಬ ಖುಷಿ ಆಗ್ತಾಯಿದೆ. ಯಾರೆಲ್ಲ ದೀಪಾವಳಿ ಹಬ್ಬ ಮಾಡಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ. ಹಬ್ಬಕ್ಕೆ ಊರಿಗೆ ಹೋಗಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇಲ್ಲಿ ಜಾಮೂನು ರೆಡಿ ಆಗ್ತಾಯಿದೆ. ಸೊ ಮಾಡಿಟ್ಕೊಂಡ್ರೆ ಇವಾಗ ನೈಟು ಮಾಡಿಟ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ. ಬೆಳಗ್ಗೆ ಹೆಂಗೆ ಟೈಮ್ ಹೋಗುತ್ತೆ ಅಂದರೆ ಹಾಗೆ ಟೈಮ್ ಹೋಗಿಬಿಡುತ್ತೆ. ಅವನಿಗೆ ಸ್ಕೂಲ್ಗೆ ಬೇರೆ ರೆಡಿ ಮಾಡಿ ಕಳಿಸಿ ಮತ್ತೆ ಹೋಗಿ ಅವ್ನಿಗೆ ಕರ್ಕೊಂಬರಬೇಕು. ನಮ್ಮ ಮನೆಯವರು ಆಫೀಸಲ್ಲಿ ಅವರು ಪೂಜೆ ಕೂಡ ನಾಳೆ ಇಟ್ಕೊಂಡಿದ್ದಾರೆ. ಅವ್ರು ಪೂಜೆ ಮುಗಿಸ್ಕೊಂಡು ಬಂದು ನಾವು ಇಲ್ಲಿಂದ ಹೊರಡಬೇಕು ಊರಿಗೆ. ಅದರಲ್ಲೂ ನಾಳೆ ಎಲ್ಲರೂ ಊರಿಗೆ ಹೋಗೋರು ಇರ್ತಾರೆ. ಸ್ಯಾಟರ್ಡೆ ಸಂಡೇ ರಜಾ ಇರುತ್ತಲ್ವ, ಅದಕ್ಕೆ ಸ್ಯಾಟರ್ಡೆ ತುಂಬ ಜನ ಊರಿಗೆ ಹೋಗೋರು ಇರ್ತಾರೆ. ಫುಲ್ ರಶ್ ಇರುತ್ತೆ. ಬೇಗನೆ ಹೊರಡಬೇಕು ನಾವು ಮಧ್ಯಾಹ್ನ. ಇಲ್ಲಿ ಬ್ಯಾಗ್ ಕೂಡ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬ್ಯಾಗ್ ಕೂಡ ರೆಡಿಯಾಗಿದೆ ಊರಿಗೆ ಹೋಗೋದಕ್ಕೆ. ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದು ಸ್ಯಾಟರ್ಡೆ ಲಾಗು. ನನ್ನ ಮಗನಿಗೆ ಸ್ಕೂಲ್ಗೆ ನಾನು ಎಲ್ಲ ರೆಡಿಯಾಗಿ ನನ್ನ ಮಗನಿಗೆ ಸ್ಕೂಲ್ಗೆ ಕರ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಅವನಿಗೆ ಕರ್ಕೊಂಬಂದು ಡ್ರೆಸ್ ಚೇಂಜ್ ಮಾಡಿ ಊಟ ಮುಗಿಸ್ಕೊಂಡು ನಾವು ಹೊರಡ್ತೀವಿ. ಬೇಗನೆ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಫುಲ್ಲು ಟ್ರಾಫಿಕ್ ಇತ್ತು. ಹೆಂಗಿತ್ತು ಟ್ರಾಫಿಕ್ ಅಂದರೆ ಅಷ್ಟು ಟ್ರಾಫಿಕ್ ಇತ್ತು. ನಾವು ನಮ್ಮ ಮನೆಯಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ ಬರೋದಕ್ಕೆ 1.5 ಅವರ್ ಆಯಿತು. ಫುಲ್ ರಶ್ ಇತ್ತು. ಮಳೆ ಬೇರೆ ಬರ್ತಾಯಿತ್ತು. ನೋಡಿ ಟ್ರೈನ್ ಬಂತು. ಇವಾಗ ಹೊರಡ್ತೀವಿ 3 ಗಂಟೆಗೆ. ಇಲ್ಲಿ ಬೆಂಗಳೂರು ಬಿಟ್ಟರೆ ನಮ್ಮೂರಿಗೆ ಹೋಗೋಷ್ಟೊತ್ತಿಗೆ 9 o'clock ಆಗುತ್ತೆ. ಶಿವಮೊಗ್ಗದಿಂದ ಇನ್ನೂ 1 ಅವರ್ ಮುಂದೆ ಹೋಗಬೇಕು ನಾವು. ಇಲ್ಲಿ ನಾನು ಬಂದವತ್ತು ನೈಟು ಆಗ್ಬಿಟ್ಟಿತ್ತಲ್ವ, ಅದಕ್ಕೆ ಲಾಗ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಬೆಳಗ್ಗೆ ಎದ್ಬಿಟ್ಟಿದೆ. ಅಮ್ಮ ಮನೆಗೆ ಹೋದರೆ ಅದು ನೋಡು ಇದು ನೋಡು, ಆ ಕಡೆ ಅದು ಇದು ಅಂದ್ಬಿಟ್ಟಿದೆ. ಅದೇ ಸರಿ ಆಗುತ್ತೆ. ನಾನು ಲಾಗ್ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಎದ್ದು ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ಕೊಳ್ತೀನಿ. ಇವತ್ತು ಒಂದು ಹಬ್ಬ ಇದೆ. ಅಂದರೆ ದೀಪಾವಳಿಗಿಂತಲೂ ಮೊದಲೇ ಒಂದು ಊರ ಹಬ್ಬ ಮಾಡ್ತಾರೆ. ತುಂಬ ಸುತ್ತಲೂ ಗ್ರಾಮ ದೇವರಿದ್ದಾರೆ. ಅವರಿಗೆ ಇವಾಗೆ ಪೂಜೆ ಮಾಡೋದು. ಅದು ವರ್ಷಕ್ಕೊಂದೇ ಸರಿ ಈ ದೀಪಾವಳಿಯಲ್ಲಿ ಪೂಜೆ ಮಾಡ್ತಾರೆ. ಹಬ್ಬಕ್ಕೂ ಮೊದಲೇ 2 ದಿನ ಮುಂಚೆನೇ ಈ ಪೂಜೆನ ಮಾಡ್ತಾರೆ. ನೋಡಿ ನಾನು ಪೂಜೆ ಮುಗಿಸ್ಕೊಂಡೆ. ಇಲ್ಲಿ ದೇವ್ರು ತೊಗೊಂಡು ಹೋಗ್ತಾ ಇದ್ದಾರೆ. ಅಮ್ಮ ಉಪ್ಪಿಟ್ಟು ಮಾಡಿದರು. ಉಪ್ಪಿಟ್ಟು ತಿನ್ಕೊಂಡು ಇವಾಗ ಇಲ್ಲಿ ಪೂಜೆಗೆ ದೇವ್ರು ತೊಗೊಂಡು ಹೋಗ್ತಾ ಇದ್ದಾರೆ. ಊರು ಸುತ್ತಲೂ ದೇವರಿದ್ದಾರೆ. ಅಲ್ಲಿಗೆಲ್ಲ ಪೂಜೆ ಮಾಡ್ಕೊಂಬರೋಕ್ಕೆ ಎಲ್ಲರೂ ಹಣ್ಣು ಕಾಯಿ ತೊಗೊಂಡು ಹೋಗ್ತಾರೆ. ಸಿಹಿ ದೇವರು ಇದ್ದಾವೆ, ಖಾರ ದೇವರು ಇದ್ದಾವೆ. ಖಾರ ದೇವರು ಅಂದರೆ ಮಟನ್ ಅಂದರೆ ಕುರಿ ಕೂಡ ಕಡಿತಾರೆ. ಇಲ್ಲಿ ಎಲ್ಲ ಹಣ್ಣು ಕಾಯಿ ತೊಗೊಂಡು ಹೋಗ್ತಾರೆ. ನನ್ನ ತಮ್ಮನೂ ಹೋಗಿಬಿಟ್ಟಿದೆ. ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಅವನು ಬಂದ.
ಎಲ್ಲ ದೇವ್ರಿಗೂ ಪೂಜೆ ಎಲ್ಲ ಮುಗಿಯೋತ್ತಿಗೆ ಸಂಜೆ ಆಗುತ್ತೆ, ಒಂದು 4 o'clock ಆ ಥರ ಆಗುತ್ತೆ. ಇವಾಗ ನನ್ನ ತಮ್ಮ ಕೂಡ ಪೂಜೆ ಮುಗಿಸ್ಕೊಂಡು ಬಂದ. ಇಲ್ಲಿ ಮಧ್ಯಾಹ್ನ ಊಟಕ್ಕೆ ನಾನು ಜಾಮೂನ್ ತಂದಿದ್ನಲ್ಲ, ಅದೇ ಸಾಕು ಬಿಡಮ್ಮ ಅಂತ ಹೇಳಿ ಜಾಮೂನ್ ಇತ್ತು, ಮತ್ತು ಬೆಂಡೆಕಾಯಿ ಹುಳಿ ಮಾಡ್ಕೊಂಡಿದ್ವಿ, ಬಜ್ಜಿ, ಸಂಡಿಗೆ, ಅನ್ನ ಇಷ್ಟು ಮಾಡ್ಕೊಂಡಿದ್ವಿ ಮಧ್ಯಾಹ್ನ ಊಟಕ್ಕೆ. ಅಮ್ಮ ಏನಾದ್ರು ಸ್ವೀಟ್ ಮಾಡು ಅಂದರು. ಜಾಮೂನು ಇತ್ತಲ್ಲ ಅದನ್ನೇ ಖಾಲಿ ಮಾಡಿಬಿಡೋಣ, ಸಾಕು ಬಿಡು ಅಂದ್ಬಿಟ್ಟಿದೆ. ಜಾಮೂನು ಇಷ್ಟೇ ಸಿಂಪಲಾಗಿ ಮಾಡ್ಕೊಂಡಿದ್ವಿ. ಮತ್ತು ನೈಟ್ಗೆ ನಾನ್ ವೆಜ್ ಇರುತ್ತೆ, ಕುರಿ ಎಲ್ಲ ಕಡಿತಾರೆ, ಅದು ಮಟನ್ ಎಲ್ಲ ಬರುತ್ತಲ್ವ, ಅದು ಅಡುಗೆ ಮಾಡ್ಕೋಬೇಕು. ಅದಕ್ಕೆ ಬೇಗ ಇಷ್ಟು ಮಾಡಿ ಅಡುಗೆ ಮುಗಿಸ್ಕೊಂಡ್ವಿ. ಮಧ್ಯಾಹ್ನ ಊಟಕ್ಕೆ ಅಷ್ಟು ಮುಗಿಸ್ಕೊಂಡು ಮತ್ತು ಸಂಜೆ ಇವಾಗ ಅಮ್ಮ ಸ್ವಲ್ಪ ರೊಟ್ಟಿ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಸಂಜೆ ಎಲ್ಲರೂ ಬರ್ತಾರಲ್ವ, ಅವರಿಗೆ ಅನ್ನ ಸಾಂಬಾರು ರೊಟ್ಟಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ. ರೊಟ್ಟಿ ಮಾಡ್ಕೊಳ್ತಾ ಇದ್ದೀವಿ. ಕಡುಬು ಮಾಡೋಣ ಅಂದರು, ಮತ್ತು ಕಡುಬು ಬೇಡ ರೊಟ್ಟಿನೇ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ. ರೊಟ್ಟಿ ಮಾಡ್ಕೊಳ್ತಾ ಇದ್ದೀವಿ. ಅದು ಕುರಿ ಮಟನ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅಷ್ಟರೊಳಗಡೆ ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಂಡು ರೊಟ್ಟಿ ಮಾಡಿ ಇಟ್ಕೊಂಡ್ರೆ ಬಂದ ತಕ್ಷಣ ನಾವು ಅಡುಗೆ ಮಾಡ್ಬೋದು. ಮತ್ತು ಗೆಸ್ಟ್ಗಳೆಲ್ಲ ಬಂದಿರ್ತಾರೆ, ಅವರು ಊಟ ಮಾಡ್ಕೊಂಡು ವಾಪಸ್ಸು ಮನೆಗೆ ಹೋಗೋರು ಇರ್ತಾರೆ. ಅದಕ್ಕೆ ಸ್ವಲ್ಪ ಬೇಗ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟಿದೆ. ಆದರೂ 9 o'clock ಆಯಿತು ಮಟನ್ ಬರೋದು. ಇಲ್ಲಿ ಖಾರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಅಂದರೆ ಮಸಾಲೆ ಎಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ರೊಟ್ಟಿನೂ ರೆಡಿ ಆಯಿತು. ಇವಾಗ ಮಟನ್ ಬಂತು. ಮಟನ್ ಬರೋಷ್ಟರಲ್ಲಿ 9 o'clock ಆಯಿತು, 8:30 9 o'clock ಆಯಿತು. ಇವಾಗ ಈ ಮಟನ್ನೆಲ್ಲ ತೊಳೆದು ಸ್ವಲ್ಪ ಎತ್ತಿಡ್ತೀವಿ, ಹುರಿದ್ಬಿಟ್ಟಿದೆ, ಸ್ವಲ್ಪ ಎತ್ತಿಟ್ಟು ಸ್ವಲ್ಪ ಚಾಪೀಸ್ ಮಾಡಿಕೊಂಡು ಸ್ವಲ್ಪ ಮಟನ್ ಚಾಪೀಸು ಮತ್ತು ಮಟನ್ ಸಾಂಬಾರು, ಅನ್ನ, ರೊಟ್ಟಿ ಇಷ್ಟು ಮಾಡ್ಕೊಂಡಿದ್ವಿ ಅಷ್ಟೇ. ನಾನೇನು ಲಾಗ್ ಮಾಡ್ಕೊಳಕ್ಕೆ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಮಳೆ ಬೇರೆ ಬರ್ತಾಯಿತ್ತು. ಮತ್ತು ಪಾಪ ಬಂದವರು ಊಟ ಮಾಡಿಕೊಂಡು ವಾಪಸ್ ಹೋಗಬೇಕಾಗಿತ್ತು. ಅದಕ್ಕೆ ಬೇಗ ಮಾಡಿಬಿಡೋಣ ಅಂದರು ಅಮ್ಮ. ಅದಕ್ಕೋಸ್ಕರ ಬೇಗ ಅಡುಗೆ ಮಾಡಿಕೊಂಡು ಎಲ್ರಿಗೂ ಊಟ ಕೊಟ್ಟು ನಾವು ಊಟ ಮುಗಿಸೋ ಅಷ್ಟರಲ್ಲಿ ರಾತ್ರಿ 12 o'clock ಆಯಿತು. ಇದು ನೆಕ್ಸ್ಟ್ ಡೇ ಮಂಡೇ ಲಾಗು. ಇಲ್ಲಿ ಸ್ವಲ್ಪ ಪೂಜೆ ಸಾಮಾನು ಎಲ್ಲ ಬೇಕಾಗಿತ್ತು ಲಕ್ಷ್ಮೀ ಪೂಜೆಗೆ, ಅದಕ್ಕೆ ಪೇಟೆಗೆ ಹೋಗ್ತಾ ಇದ್ದೀವಿ. ನಮ್ಮೂರಿಂದ ಪೇಟೆ ಸ್ವಲ್ಪ ದೂರ ಇದೆ. ಪೇಟೆಗೆ ಹೋಗ್ಬಿಟ್ಟಿದೆ. ಸ್ವಲ್ಪ ಹೂವು ಮತ್ತು ಪೂಜೆ ಸಾಮಾನೆಲ್ಲ ತೊಗೊಬರೋಣ ಅಂತ ಹೋದ್ವಿ. ತುಂಬ ಕಾಸ್ಟ್ಲಿ ಇತ್ತು ಹೂವೆಲ್ಲ, ಇಲ್ಲಿ ಬೆಂಗಳೂರಿಗಿಂತಲೂ ಕಾಸ್ಟ್ಲಿ ಇತ್ತು, ತೊಗೊಂಡು ಬಂದ್ವಿ. ಇವಾಗ ಅಮ್ಮ ಕಜ್ಜಾಯಕ್ಕೆ ಹಾಕಿದ್ರು, 1 kg ಅಕ್ಕಿನ ಕಜ್ಜಾಯಕ್ಕೆ ಹಾಕಿದ್ರು. ಅದಕ್ಕೆ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಮತ್ತು ನಾಳೆ ಲಕ್ಷ್ಮೀ ಪೂಜೆ ಅದು ಇದು ಅಂದ್ಬಿಟ್ಟಿದೆ, ಅದೇ ಸರಿಯಾಗುತ್ತೆ. ಮತ್ತು ಹಬ್ಬಕ್ಕೆ ಜೋಡಿಸ್ಕೊಳ್ಳೋದು ಅಂದ್ಬಿಟ್ಟಿದೆ, ಅದೇ ಸರಿಯಾಗುತ್ತೆ. ಅದಕ್ಕೋಸ್ಕರ ಇವತ್ತು ಕಜ್ಜಾಯದ ಹಿಟ್ಟು ಮತ್ತು ಕರ್ಜಿಕಾಯಿ ಮಾಡಿಟ್ಕೊಂಡ್ರೆ ನಾಳೆ ಸ್ವಲ್ಪ ಈಸಿ ಆಗುತ್ತೆ ಅಂದ್ಬಿಟ್ಟಿದೆ. ಇಲ್ಲಿ ಅಕ್ಕಿನ ಹಾಕಿದ್ವಿ ಒಂದು 2 hour, ಅಂದರೆ ನೀರಿಂದ ಆಚೆ ತೆಗೆದ್ಮೇಲೆ ಒಂದು 2 hour ಕಾಟನ್ ಬಟ್ಟೆ ಮೇಲೆ ಅಕ್ಕಿನ ಹಾಕಿ ಇವಾಗ ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪನೇ ಅಕ್ಕಿನ ತಗೊಂಡು ಮಿಕ್ಸಿ ಹಾಕ್ಕೊಂಡು ಜರಡಿ ಹಿಡ್ಕೋಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಅಕ್ಕಿ ತೊಗೊಂಡು ಮಿಕ್ಸಿ ಹಾಕ್ಕೊಂಡು ಜರಡಿ ಹಿಡ್ಕೊಂಡ್ರೆ ನಿಮಗೆ ಕಜ್ಜಾಯ ಸೆಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಮಿಕ್ಸಿಯಲ್ಲೇ ಹಾಕ್ಕೊಂಡೆ. ಅವಾಗೆಲ್ಲ ಕುಟ್ಟುತ್ತಾ ಇದ್ವಿ, ಒಳ್ಕಲ್ಲಲ್ಲಿ ಕುಟ್ಟುತ್ತಾ ಇದ್ವಿ. ಇವಾಗ ಯಾರೆಲ್ಲ ಕುಟ್ಟುತ್ತಾರೆ, ಯಾರು ಕುಟ್ಟೋದಿಲ್ಲ. ಈ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರು ಮಾಡಿಟ್ಕೊಂಡ್ಬಿಟ್ವಿ. ಈ ರೀತಿ ಜರಡಿ ಹಿಡ್ಕೊಳ್ತೀನಿ. ಇವಾಗ ಮಿಕ್ಸಿ ಹಾಕ್ಕೊಂಡಿರೋದು ಕಜ್ಜಾಯದ ಹಿಟ್ಟನ್ನು ಜರಡಿ ಹಿಡಿದು ಮತ್ತು ತರಿಯಾಗಿ ಬಂದಿರುತ್ತಲ್ವ ಅಕ್ಕಿ, ಅಂದರೆ ಅಕ್ಕಿ ಇರೋದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದು ಮತ್ತೆ ಪೌಡ್ರು ಮಾಡ್ಕೊಳ್ತೀನಿ. ಈ ರೀತಿ ಮಾಡಿಕೊಂಡು ಎಲ್ಲ ಹಿಟ್ಟನ್ನು ನಾನು ಇದೇ ರೀತಿ ಮಾಡಿಕೊಂಡೆ. ನೋಡಿ, ಈ ರೀತಿ ನಾವು ಕೈಯಿಂದ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿದ್ರೆ ಅದು ಉಂಡೆ ಥರ ಆಗಬೇಕು. ಹಿಟ್ಟು ತುಂಬ ಆರಬಾರ್ದು, ಅಕ್ಕಿ ತುಂಬ ಆರಬಾರ್ದು, ಹಸಿ ಇರಬೇಕು. ಹಿಟ್ಟು ಕೂಡ ಆರಬಾರ್ದು. ಇದು ಹಿಟ್ಟು ಮಾಡಿದ ತಕ್ಷಣವೇ ಬೆಲ್ಲ ಇಟ್ಟು ಪಾಕ ಮಾಡಿಕೊಂಡು ಹಿಟ್ಟು ಹಾಕಿಬಿಡಬೇಕು. ತುಂಬ ಹೊತ್ತು ಹಿಟ್ಟನ್ನು ಇಡಬಾರ್ದು. ಇಲ್ಲಿ ಕಜ್ಜಾಯಕ್ಕೆ ಮತ್ತು ಕೊಬ್ಬರಿ ಸ್ವಲ್ಪ ತುರ್ಕೊಂಡು ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಮತ್ತು ಏಲಕ್ಕಿ ಎರಡನ್ನೂ ಮಿಕ್ಸಿ ಮಾಡಿ ಹಿಟ್ಟಿನ ಜೊತೆನೇ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇಲ್ಲಿ ಕಜ್ಜಾಯಕ್ಕೆ ಪಾಕ ಇಟ್ಟಿದ್ದೀನಿ. ಇದು ಸ್ವಲ್ಪ ಕತ್ಲಾಗ್ಬಿಟ್ಟಿದೆ, ಯಾಕಂದರೆ ಲೈಟ್ ಹೋಗ್ಬಿಟ್ಟಿತ್ತು, ಕರೆಂಟ್ ಹೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಸ್ವಲ್ಪ ಕತ್ಲು ವೀಡಿಯೋ ಮಾಡ್ಕೋಬೇಕಾದ್ರೆ ಕತ್ಲಾಗ್ಬಿಟ್ಟಿತ್ತು. ಇಲ್ಲಿ ನಾನು 1 kg ಅಕ್ಕಿ ನೆನೆ ಹಾಕಿದ್ದೆ, 1 kg ಬೆಲ್ಲ ತೊಗೊಂಡಿದ್ದೀನಿ, ಅಂದರೆ 1/4 kg ಬೆಲ್ಲ ತೊಗೊಂಡಿದ್ದೀನಿ. ಚಿಕ್ಕದು 2 ಉಂಡೆ ಎತ್ತಿಟ್ಟು ಮಿಕ್ಕಿದೆಲ್ಲ ಬೆಲ್ಲ ಹಾಕಿದ್ದೀನಿ. 3/4 kg ಬೆಲ್ಲ ತೊಗೊಂಡು ಅದರಲ್ಲಿ 1 ಗ್ಲಾಸ್, ನಾನು ಗ್ಲಾಸ್ ತೋರಿಸಿದ್ನಲ್ಲ ಅದರಲ್ಲಿ 1 ಗ್ಲಾಸ್ಗೂ ಸ್ವಲ್ಪ ನೀರು ಹಾಕ್ಕೊಂಡು
ಚೆನ್ನಾಗಿ ಪಾಕ ಬರಬೇಕು. ನೋಡಿ ನಾನು ಪಾಕ ಇವಾಗ ತೋರಿಸ್ತಾ ಇದ್ದೀನಿ. ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ಈ ರೀತಿ ನೀವು ಕೈಯಲ್ಲಿ ಬೆರಳಲ್ಲಿ ಈ ರೀತಿ ಮಾಡಿದ್ರೆ ನಿಮಗೆ ಪಾಕ ಬರೋದು ಗೊತ್ತಾಗುತ್ತೆ. ಇವಾಗ ಪಾಕ ಇದು ಬಂದಿದೆ, ತುಂಬ ಉಂಡೆ ಥರ ಬರುತ್ತಲ್ವ, ಆ ರೀತಿ ಪಾಕ ಬಂದರೂ ಚೆನ್ನಾಗಿರೋದಿಲ್ಲ, ಕಜ್ಜಾಯ ಕಟ್ಟಿ ಕಟ್ಟಿ ಅನ್ನುತ್ತೆ. ಸ್ವಲ್ಪ ಎಳೆ ಪಾಕ ಇರಬೇಕು. ಇವಾಗ ಪಾಕ ಬಂದಿದ್ದಾಗಿತ್ತು, ನಾನಿಲ್ಲಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ಹಿಟ್ಟು ಹಾಕಿದೆ, ಅಮ್ಮ ಕೂಡಿಸಿದ್ರು. ಅಂದರೆ ಚೆನ್ನಾಗಿ ಹಿಟ್ಟು ಹಾಕ್ಬೇಕಾದ್ರೆ ಚೆನ್ನಾಗಿ ಬೇಗ ಬೇಗ ಕೂಡಿಸ್ಕೊಬಿಡ್ಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಇದು ಕೆಂಡದ ಮೇಲಾದರೂ ತುಂಬ ಚೆನ್ನಾಗಿ ಹಿಟ್ಟು ಬೇಯುತ್ತೆ. ಒಂದು 20 ಮಿನಿಟ್ಸು ಹಾಗೆ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು, ತಳ ಹಿಡಿಯುತ್ತೆ. ಅವಾಗವಾಗ ತಿರುಗಿಸ್ತಾ ಇರಬೇಕು. ನಾನಿಲ್ಲಿ ಒಂದು ತವ ಇಟ್ಟು ಅದ್ರ ಮೇಲ್ಗಡೆ ಕಜ್ಜಾಯದ ಹಿಟ್ಟಿನ ಪಾತ್ರೆ ಇಟ್ಟು ಬೇಯಿಸ್ಕೊಳ್ತೀನಿ. ಯಾಕಂದರೆ ತಳ ಹಿಡಿಯೋದಿಲ್ಲ, ಅದಕ್ಕೋಸ್ಕರ ಈ ರೀತಿ ಬೇಯಿಸ್ಕೊಳ್ತೀನಿ. ಇದು ಇವಾಗ 20 ಮಿನಿಟ್ಸು ಈ ರೀತಿ ಇಟ್ಟಿದ್ದೆ, ಲೋ ಫ್ಲೇಮಲ್ಲೇ ಇಟ್ಟಿದ್ದೆ. ಚೆನ್ನಾಗಿ ಇವಾಗ ಹಿಟ್ಟು ಬೆಂದಿದೆ. ಇವಾಗ ಹಿಟ್ಟು ಕಜ್ಜಾಯದ ಹಿಟ್ಟು ರೆಡಿಯಾಗಿದೆ. ಇದು ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ. ನೋಡಿ ಇವಾಗ ಕಜ್ಜಾಯದ ಹಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ತಣ್ಣಗಾಗಿದೆ, ಇವಾಗ ಕರೆಕ್ಟಾಗಿದೆ, ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಸಾಫ್ಟಾಗಿ ಇತ್ತು. ನಮಗೆ ಇವಾಗ ಕಜ್ಜಾಯದ ಹಿಟ್ಟು ರೆಡಿಯಾಗಿದೆ. ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಜ್ಜಾಯನ ತಟ್ಟಿಬಿಟ್ಟಿದೆ, ಎಣ್ಣೆಲಿ ಕರ್ಕೋಬೋದು. ನೋಡಿ ತುಂಬ ಚೆನ್ನಾಗಿ ಹಿಟ್ಟು ಬಂದಿತ್ತು, ತುಂಬ ಗಟ್ಟಿ ಏನೂ ಆಗಿದ್ದಿಲ್ಲ. ಇವಾಗ ಕರ್ಜಿಕಾಯಿಗೂ ರೆಡಿ ಮಾಡ್ಕೊಂಡಿಟ್ಕೊಂಬಿಡೋಣ, ಕರ್ಜಿಕಾಯಿ ಮಾಡಿಟ್ಕೊಬಿಡೋಣ ಇವತ್ತು ಅಂದ್ಬಿಟ್ಟಿದೆ. ನಾನಿಲ್ಲಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ, ಕೊಬ್ಬರಿನ ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ತುರಿದಿರೋದು ತುಂಬ ಸ್ವಲ್ಪ ದಪ್ಪ ದಪ್ಪ ಥರ ಇರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಒಂದು ಎರಡೆರಡೇ ಸುತ್ತು ಮಿಕ್ಸಿ ಹಾಕ್ಕೊಂಡು ಅದಕ್ಕೆ ಸಕ್ಕರೆ ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಸಕ್ಕರೆನೂ ಏಲಕ್ಕಿ ಹಾಕ್ಕೊಂಡು ಅದು ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ ಕೊಬ್ಬರಿ ಈ ರೀತಿ ಒಂದೊಂದು ರೌಂಡು ಮಿಕ್ಸಿ ಹಾಕ್ಕೊಂಡು ಏಲಕ್ಕಿ ಮತ್ತು ಸಕ್ಕರೆ ಪೌಡ್ರು ಮಾಡಿಟ್ಕೊಂಡಿದ್ನಲ್ಲ ಅದು ಕೂಡ ಕೊಬ್ಬರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ಕರ್ಜಿಕಾಯಿ ಪುಡಿ ರೆಡಿ ಆಯಿತು. ಇಲ್ಲಿ ಕರ್ಜಿಕಾಯಿ ಕೂಡ ಮಾಡಿಟ್ಕೊಂಡ್ವಿ. ಈ ಲಾಗನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾಕಂದರೆ ನೆಕ್ಸ್ಟ್ ಲಾಗಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು, ಪಾಡ್ಯದ ನೀರು ತರೋದು, ಬಲೀಂದ್ರನ ಪೂಜೆ, ಗೋ ಪೂಜೆ ಎಲ್ಲ ಲಾಗನ್ನು ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ. ಎಲ್ಲದನ್ನು ಹಾಕಿದ್ರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂದ್ಬಿಟ್ಟಿದೆ ನಾನು ಹಾಕ್ತಾ ಇಲ್ಲ. ಈ ಲಾಗನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಹಬ್ಬದ ಲಾಗ್ ಇರುತ್ತೆ, ದೀಪಾವಳಿದು, ಲಕ್ಷ್ಮೀ ಪೂಜೆದು, ಆಮೇಲೆ ಪಾಡ್ಯದ ನೀರು ತರೋದು ಎಲ್ಲ ಇರುತ್ತೆ. ಓಕೆ, ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.